ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನು ವಾಸಿಸುತ್ತಿದ್ದ. ಅವನಿಗೆ 2 ಎಕರೆ ಜಮೀನು ಮಾತ್ರ ಇತ್ತು. ಮಳೆಯ ಮೇಲೆ ಅವನ ಬದುಕು ಅವಲಂಬಿತವಾಗಿತ್ತು. ಒಂದು ವರ್ಷ ಭಾರೀ ಬರ ಬಂತು. ಬೆಳೆ ಬೆಳೆಯದೆ ಅವನು ತುಂಬಾ ಕಷ್ಟಪಟ್ಟು ದಿನಗಳನ್ನು ಕಳೆಯಲು ಆರಂಭಿಸಿದ. ಪ್ರತಿದಿನ ಬೆಳಿಗ್ಗೆ ಎದ್ದು ಜಮೀನಿಗೆ ಹೋಗಿ ಮಣ್ಣನ್ನು ಕೈಯಲ್ಲಿ ಹಿಡಿದು ಇನ್ನೂ ಮಳೆ ಬರುತ್ತದೆ ಎಂದು ಭರವಸೆಯಿಡುತ್ತಿದ್ದ. ಅವನ ಹೆಂಡತಿ ಮತ್ತು ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದರೂ ರಾಮಯ್ಯ ತನ್ನ ಧೈರ್ಯ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಅಚಾನಕ್ ಮಳೆ ಶುರುವಾಯಿತು. ಅವನು ಸಂತೋಷದಿಂದ ಕಣ್ಣೀರು ಹಾಕಿದ. ತಕ್ಷಣ ಬೀಜ ಬಿತ್ತನೆ ಮಾಡಿ ಹಗಲು ರಾತ್ರಿ ಶ್ರಮಪಟ್ಟ. ಕೆಲವು ತಿಂಗಳುಗಳ ನಂತರ ಹಸಿರು ಬೆಳೆ ಜಮೀನನ್ನು ತುಂಬಿತು. ಆ ಬೆಳೆ ಅವನ ಕುಟುಂಬಕ್ಕೆ ಆಹಾರ ನೀಡಿತು ಮತ್ತು ಸ್ವಲ್ಪ ಹಣವೂ ತಂದಿತು. ಆ ದಿನ ರಾಮಯ್ಯ ತಿಳಿದುಕೊಂಡದ್ದೇನೆಂದರೆ, ಕಷ್ಟ ಎಷ್ಟೇ ಬಂದರೂ ಸಹನೆ ಮತ್ತು ಪರಿಶ್ರಮ ಇದ್ದರೆ ಜೀವನದಲ್ಲಿ ಒಂದು ದಿನ ಬೆಳಕು ಬರುತ್ತದೆ. ಈ ಕಥೆ ನಮಗೆ ಆಶೆಯನ್ನು ಕಳೆದುಕೊಳ್ಳಬಾರದು ಎಂಬ ಪಾಠವನ್ನು ಕಲಿಸುತ್ತದೆ.